ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಯಾವ ರೆಸಿಪಿ ತೊಗೊಂಡ್ಬಂದೀನಿ ಅಂದ್ರೆ ಬೆಂಡಿಕಾಯಿ ಪಲ್ಯ ನೋಡಿರಿ. ಬೆಂಡಿಕಾಯಿ ಪಲ್ಯ ಎಲ್ಲರಿಗೂ ಅವಡಿಸ್ತದೆ ರೀ. ಅದದು ಲೊಳಿ ಟೈಪ್ ಆತದಂತ ಮಕ್ಕಳು ಒಲ್ಲಂತಾರೆ ಉಳ್ಳೋಕೆ. ನಾ ಇವತ್ತು ಮಾಡೋ ಪದ್ಧತಿಲಿ ಮಾಡಿ ನೋಡಿರಿ, ಉದುರು ಭಾಳ ಚಲೋ ಆತದ ನೋಡಿರಿ ಬೆಂಡಿಕಾಯಿ ಪಲ್ಯ. ನಾ ಇಲ್ಲಿ ಏನು ಮಾಡೀನಿ ಅಂದ್ರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಎಣ್ಣೆಗೆ ಹುರ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡಿರ್ತೀನಿ ರೀ. ಅದಕ್ಕೆ ಹಾಕಕ್ಕೆ ಇಲ್ಲಿ ನೋಡ್ರಿ ನಾ ಹಾಕ್ಕೊಂಬಂದೀನಿ ಈಗ ಮಿಕ್ಸರ್ಗೆ. ಈಗ ಏನು ಮಾಡ್ತೀನಿ ಅಂದ್ರೆ ಅದೇ ಎಣ್ಣೆ ಉಳ್ದಿತ್ತು ಕಡೆಯದಾಗ ಅದ್ರಾಗ ಬೆಂಡಿಕಾಯಿ ಎಲ್ಲ ಹಾಕ್ಕೊಂಡು ಚಲೋ ಹೊತ್ನಾಗ ಹುರ್ಕೋಬೇಕಾಗ್ತದೆ ರೀ. ನಾ ಇಲ್ಲಿ ಬೆಂಡಿಕಾಯಿ ಎಲ್ಲ ಹಾಕ್ಕೊಂಡು ಹುರ್ಕೋತೀನಿ ರೀ ಚಲೋ ಹೊತ್ನಾಗ. ಒಂದು ಸ್ವಲ್ಪ ಕೈ ಆಡಿಸಿ ಚಲೋ ಹೊತ್ನಾಗ ಕೈ ಆಡಿಸ್ರಿ ಮೇಲೆ ತೆಳಗೆ ಎಣ್ಣೆಗೆಲ್ಲ ಬೆಂಡಿಕಾಯಿ ಚಲೋ ಹೊತ್ನಾಗ ಹುರಿಲಿ. ಒಂದು ಸ್ವಲ್ಪ ಹುರಿದಾದ್ಮೇಲೆ ಏನು ಮಾಡ್ತೀರಂದ್ರೆ ಒಂದು ಅರ್ಶಿಣ ಹಾಕ್ತೀನಿ ರೀ, ಒಂದು ಸಣ್ಣ ಚಮಚಲೆ ಅರ್ಶಿಣ ಹಾಕಿ ಚಲೋ ಹೊತ್ನಾಗೆ ಕೈ ಆಡಿಸ್ಕೊತೀನಿ ರೀ. ಮತ್ತು ನಾವಿಲ್ಲಿ ಬೆಂಡಿಕಾಯಿಗೆ ಅರಿಶಿಣ ಹಾಕೋದ್ರಿಂದನೇ ಅದು ಲಾಳಿ ಟೈಪ್ ಆಗಲ್ಲ ನೋಡಿರಿ. ಒಂದು ಸ್ವಲ್ಪ ಎಲ್ಲ ಹುರಿದಾದ್ಮೇಲೆ ಏನು ಮಾಡ್ತೀನಿ ಅಂದ್ರೆ ಒಂದು 2 ಡ್ರಾಪ್ನಷ್ಟು ಲಿಂಬೆಕಾಯಿ ರಸ ಹಾಕೋತೀನಿ ನೋಡಿರಿ. ಈ ಲಿಂಬೆಕಾಯಿ ರಸ ಮತ್ತು ಅರಿಶಿಣ ಹಾಕ್ತೀವಿ ನೋಡಿರಿ, ಅದ್ರ ಸಲಕ್ಕೆ ಬೆಂಡಿಕಾಯಿ ಲಾಳಿ ಟೈಪ್ ಆಗಲ್ಲ ನೋಡಿರಿ, ಉದೂರಾಗಿ ಬರ್ತದೆ. ಹಾಗಾಗಿ ಚಲೋ ಹೊತ್ತಾಗಿ ಹುರ್ಕೋಬೇಕು ರೀ. ಅರಿಶಿಣ ಮತ್ತು ಲಿಂಬೆಕಾಯಿ ಹಾಕ್ಕೊಂಡು ನಾ ಏನು ಮಾಡೀನಿ ಅಂದ್ರೆ ಹುರ್ಕೊಂಡು ಬೇರೆ ಮತ್ತೊಂದು ಪ್ಲೇಟ್ನಾಗ ತಕ್ಕೋತೀನಿ ರೀ. ಈಗ ಏನು ಮಾಡ್ತೀನಿ ಅಂದ್ರೆ ಅದೇ ಕಡೆಯಿದ್ದಾಗ ಇನ್ನೊಂದು ಚೂರು ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಒಂದು ಸ್ವಲ್ಪ ಕೈಲಿ ಎಣ್ಣೆ ಕೈದ್ಮೇಲೆ ಏನು ಮಾಡ್ತೀನಿ ಅಂದ್ರೆ ನಾ ಜೀರಿಗೆ ಸಾಸಿವೆ ಹಾಕೋತೀನಿ ರೀ. ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಚಟ್ಪಟ ಅಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಉಳ್ಳಾಗಡ್ಡಿ ಹಾಕ್ಕೊಂಡು ಚಲೋ ಹೊತ್ನಾಗ ಕೈ ಆಡಿಸ್ರಿ. ಉಳ್ಳಾಗಡ್ಡಿ ಚಲೋ ಹೊತ್ನಾಗ ಕೆಂಪಾಗಿ ಬರ್ಬೇಕು ನೋಡಿರಿ. ಅಲ್ಲ ತನಕ ಚೆಂದಾಗಿ ಕೈ ಆಡಿಸ್ಕೊರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗಾಗತ್ತಕ. ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗಾಗ್ಯಾವ. ನಾ ಏನು ಮಾಡ್ತೀನಿ ಅಂದ್ರೆ ಅವಾಗೆ ಕುಟ್ಟಿಟ್ಕೊಂಡಿದ್ದೇವಲ್ಲ ರೀ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕೋತೀನಿ ರೀ. ಅದು ಹಾಕ್ಕೊಂಡು ಚಲೋ ಹೊತ್ನಾಗ ಕೈ ಆಡಿಸ್ಕೊತೀನಿ ರೀ. ಒಂದು ಸ್ವಲ್ಪ ಆದಮೇಲೆ ಬೆಂಡಿಕಾಯಿ ಹುರ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೇವಲ್ಲ ಅವು ಬೆಂಡಿಕಾಯಿ ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊತೀನಿ ರೀ ಭಾಜಿ ಎಲ್ಲ. ಈಗೆಲ್ಲ ಚಲೋ ಹೊತ್ತಾಗಿ ಮಿಕ್ಸ್ ಮಾಡಿದ್ರೆ ನೋಡಿರಿ ಎಷ್ಟು ಚಲೋ ಹೊತ್ನಾಗ ಉದೂರು ಬೆಂಡಿಕಾಯಿ ಭಾಜಿ ಆಗ್ಯದ. ಒಂದು ಸ್ವಲ್ಪನೂ ಲಾಳಿ ಟೈಪ್ ಅನ್ಸಲ್ಲ ನೋಡಿರಿ. ಹಿಂಗೆ ಮಾಡ್ಕೊಂಡು ತೆಗೆದ್ರೆ ನಿಮ್ಮ ಬೆಂಡಿಕಾಯಿ ಭಾಜಿ ತಯಾರಾಗ್ತದೆ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.